ಧಾರವಾಡದಲ್ಲಿ ಹಾಡು ಹಗಲೇ ಗುಂಡಿನ ಸದ್ದು. ಯುವಕನ ಕಾಲಿಗೆ ಗಾಯ. ಐವರ ಬಂಧನ, ಮುಖ್ಯ ಆರೋಪಿ ಎಸ್ಕೇಪ್. ನಮಸ್ಕಾರ ವೀಕ್ಷಕರೇ, SN TV ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಧಾರವಾಡ ನಗರದ ತಡಸಿನಕೊಪ್ಪ ಗ್ರಾಮದ IIT ಬಳಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ಮಧ್ಯೆ ತೀವ್ರ ಮಾರಾಮಾರಿ ನಡೆದು ಕೊನೆಗೆ ಗುಂಡು ಸಹ ಹಾರಿ ಯುವಕನ ಕಾಲಿಗೆ ಗಾಯವಾದ ಘಟನೆ ನಿಮಗೆಲ್ಲ ತಿಳಿದಿರುವುದೇ. ತಡಸಿನಕೊಪ್ಪ ಗ್ರಾಮದ ನಿವಾಸಿ ವಿಠಲ್ ವಾಲಿಕಾರ್, ವಯಸ್ಸು 24. ಈತ IIT ಬಳಿ ಜಮೀನು ಹೊಂದಿದ್ದ. ಸುಮಾರು 5 ಎಕರೆಗೂ ಹೆಚ್ಚಿನ ಜಮೀನು ಇಲ್ಲಿದ್ದು, ಇದೇ ಜಮೀನಿನಲ್ಲಿ ವಿಠಲ್ ಅವರಿಗೆ 2 ಎಕರೆಗೂ ಹೆಚ್ಚಿನ ಜಮೀನು ಸೇರಿದೆ. ಮಂಗಳವಾರ ಹುಬ್ಬಳ್ಳಿ ಡೆವಲಪರ್ಸ್ಗಳಾದ ಪೌಲ್ ಕುಟುಂಬದ 2 ಸಹೋದರರು ತಮ್ಮ ಖಾಸಗಿ ಅಂಗರಕ್ಷಕರೊಂದಿಗೆ ಮತ್ತು ತಮ್ಮ ಬೆಂಬಲಿಗರೊಂದಿಗೆ ಆ ಭೂಮಿಯಲ್ಲಿ ಹಿಟಾಚಿಯಿಂದ ಡೆವಲಪ್ ಮಾಡಲು ಹೋಗಿದ್ದರು. ಅದೇ ಸಂದರ್ಭದಲ್ಲಿ ವಿಠಲ್ ವಾಲಿಕಾರ್ ಅವರು, ಇದರಲ್ಲಿ ನಮ್ಮ ಜಮೀನು ಇದೆ, ನಮ್ಮ ಜಮೀನು ಬಿಟ್ಟು ಬಾಕಿ ಜಮೀನನ್ನು ನೀವು ಡೆವಲಪ್ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಇದರಿಂದ ಇಬ್ಬರ ಮಧ್ಯೆ ತೀವ್ರ ಮಾತಿನ ಚಕಮಕಿ ನಡೆದು ಕೊನೆಗೆ ಮಾರಾಮಾರಿ ಸಹ ನಡೆದಿದೆ. ಇದರಿಂದ ಆ ಡೆವಲಪರ್ಸ್ ನ ಖಾಸಗಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ 2-3 ಸುತ್ತು ಗುಂಡು ಹಾರಿಸಿದ್ದಾರೆ. ಅದರಲ್ಲಿ ಒಂದು ಗುಂಡು ವಿಠಲ್ನ ಕಾಲಿಗೆ ತಾಗಿದೆ ಅಂತ ಸುದ್ದಿಯಾಗಿತ್ತು. ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸಹ ಮಾಧ್ಯಮದ ಮುಂದೆ ಮಾಹಿತಿಯನ್ನ ಕೊಟ್ಟಿದ್ದರು. ಆದರೆ ವೀಕ್ಷಕರೇ, ಈ ಘಟನೆಯ ವಿಡಿಯೋ ನಿಮ್ಮ ಮುಂದೆ ಪ್ಲೇ ಆಗ್ತಾ ಇದೆ. ನೀವೇ ಒಂದು ಸಾರಿ ನೋಡಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಯಾರು ಅಂತ. ಧಾರವಾಡ ನಗರದ ಹೊರವಲಯದಲ್ಲಿ ಇರುವಂತಹ ತಡಸಿನಕೊಪ್ಪ ಅನ್ನುವಂಥ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ IIT ಇದೆ. ಅಲ್ಲಿ ಒಂದು 3 ಎಕರೆ ಜಮೀನೇನಿದೆ, ಆ ಜಮೀನು ಡೆವಲಪ್ ಮಾಡಲಿಕ್ಕೆ ಅಂತ ಡೆವಲಪರ್ ಮತ್ತು ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದ್ದಾವೆ ಮತ್ತು ಅಲ್ಲಿ ಪೊಸೆಷನಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಆ ಗೊಂದಲ ಉಂಟಾದಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವುದು ಮಾತುಕತೆಗೆ ಅವಕಾಶ ಕೊಡದಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ, ಯಾರು ಪೊಸೆಷನ್ಲಿದ್ದರು ಅವರ ಕುಟುಂಬ ಸದಸ್ಯರು ಮತ್ತು ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನು ಅಲ್ಲಿಗೆ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದರ ಜೊತೆಗೆ ಪರಸ್ಪರ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂಥ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ. ಮತ್ತು ಎತ್ತ ಕಡೆ ಫೈರ್ ಮಾಡಿದ್ನೋ ಒಬ್ಬ ವಿಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತು ಇಲ್ಲಿ SDM ಅಲ್ಲಿ ಆ ವಿಠಲ್ ಅನ್ನೋ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನಿಗೆ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ. ನಾನು ಕೂಡ ಮಾತಾಡ್ಸಿ ಬಂದಿದ್ದೀನಿ. ಡಾಕ್ಟ್ರುಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೆ ಏನೂ ಇಂಜುರೀಸ್ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈ ಘಟನೆ ಯಾರು ಕಾರಣ ಆಗಿದ್ದ ಆ ಪ್ರೈವೇಟ್ ಬಾಡಿಗಾರ್ಡ್ ಅವನನ್ನು ವಶಕ್ಕೆ ತೊಗೊಂಡಿದ್ದೀವಿ, ಅವನ ವೆಪನನ್ನು ಕೂಡ ವಶಕ್ಕೆ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಒಟ್ಟು ಆ ಸ್ಥಳದಲ್ಲಿ ಇದ್ದಂಥ 4-5 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಈಗಷ್ಟೇ ಫಿರ್ಯಾದಿ ದಾಖಲಾಗಬೇಕಾಗಿದೆ. ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ, FIR ಆದ ತಕ್ಷಣ ಯಾರ್ಯಾರು ಈ ಕೃತ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನೂ ವಶಕ್ಕೆ ತೊಗೊಳ್ಳೋಂಥದ್ದು, ವಿಚಾರಣೆಗೊಳಪಡಿಸುವಂಥದ್ದು, ಯಾರ್ಯಾರ ಮೇಲೆ ಆರೋಪಗಳು ಸಾಬೀತಾಗುತ್ತೆ ಅವ್ರನ್ನ ದಸ್ತಗಿರಿ ಮಾಡುವಂಥ ಕ್ರಮ ಕೈಗೊಳ್ಳಲಾಗುತ್ತೆ. ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆ್ಯಕ್ಟ್ ಇದರಲ್ಲಿ ನಾವು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ಕಂಪ್ಲೇಂಟನ್ನು ತೊಗೊಂಡು ಮುಂದಿನ ತನಿಖೆಯನ್ನು ಮಾಡ್ತಾಯಿದ್ದೀವಿ.
ಈ ಗುಂಡಿನ ದಾಳಿಯಲ್ಲಿ ವಿಠ್ಠಲ್ ವಾಲಿಕಾರ್ ಅವರ ಬಲಗಾಲಿನ ಕಿರುಬೆರಳಿಗೆ ಗಾಯವಾಗಿ ಧಾರವಾಡದ ಎಸ್ಡಿಎಂ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊಲೀಸ್ ಕಮಿಷನರ್ ಅವರು ಎಸ್ಡಿಎಂ ಆಸ್ಪತ್ರೆಯಲ್ಲಿದ್ದ ಗಾಯಾಳು ವಿಠ್ಠಲ್ ಅವರನ್ನು ಭೇಟಿ ಮಾಡಿ ವಿವರ ಪಡೆದುಕೊಳ್ತಾರೆ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪೊಲೀಸರ ಪ್ರಕಾರ ಗನ್ಮ್ಯಾನ್ಗಳೇ ಗುಂಡು ಹಾರಿಸಿದ್ದು ಅನ್ನೋ ಮಾಹಿತಿ ಬರುತ್ತೆ ಮತ್ತು ಡೆವಲಪರ್ಸ್ ಮತ್ತು ಅವರ ಬೆಂಬಲಿಗರ ಹುಡುಕಾಟಕ್ಕೆ ಪೊಲೀಸರು ತಂಡ ರೆಡಿಯಾಗುತ್ತೆ. ಕೊನೆಗೂ ಹಾಗೋ ಹೀಗೋ ಮಾಡಿ ಡೆವಲಪರ್ಸ್ 5 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗ್ತಾರೆ. ಮುಖ್ಯ ಆರೋಪಿ ತಪ್ಪಿಸಿಕೊಳ್ತಾನೆ. ಅವನಿಗೂ ಸಹ ಶೋಧ ಕಾರ್ಯ ನಡೆದಿದೆ. ವೀಕ್ಷಕರೇ, ಬಂಧಿತ ಆರೋಪಿಗಳ ಹೆಸರು ಮತ್ತು ಅವರ ಮುಖ ಪರಿಚಯ ಹೀಗಿದೆ: ಇಂದ್ರಪಾಲ್ ಸಿಂಗ್, ಫಿಲೋಮಿನಾ, ಪ್ರವೀಣ್ ಸುತಾರ್, ವಿಶಾಲ್ ಜಾಧವ್, ಬೆಂಜಮಿನ್ ಗೋಲೆಮಕ್ಕಲ್. ಇನ್ನು ತಲೆಮರೆಸಿಕೊಂಡಿರುವ ಆರೋಪಿ ಸುಂದರ್ ಪಾಲ್. ಈ ಎಲ್ಲಾ ಬಂಧಿತ ಆರೋಪಿಗಳ ಮೇಲೆ ಈಗಾಗಲೇ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಈ ಎಲ್ಲಾ ಬಂಧಿತ ಆರೋಪಿಗಳ ಮೇಲೆ ಈಗಾಗಲೇ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ತಲೆಮರೆಸಿಕೊಂಡಿರುವ ಸುಂದರ್ ಪಾಲ್ ಎಂಬ ಆರೋಪಿಯ ಮೇಲೆಯೂ ಕೂಡ ಹಳೆ ಕೇಸ್ಗಳಿದ್ದು ಈತನ ಗನ್ ಲೈಸೆನ್ಸ್ ರದ್ದಾಗಿದೆಯೇ ಇಲ್ಲ ಎಂಬ ಪರಿಶೀಲನೆ ನಡೆಸಲಾಗುತ್ತಿದೆ. ಮತ್ತೊಬ್ಬ ಆರೋಪಿ ಪ್ರವೀಣ್ ಬಳಿ ಗನ್ ಲೈಸೆನ್ಸ್ ಇರುವುದು ದೃಢಪಟ್ಟಿದೆ. ಮೊದಲು ಅಂಗರಕ್ಷಕರು ಗುಂಡು ಹಾರಿಸಿದ್ದಾರೆ ಎಂಬ ಮಾಹಿತಿ ಇತ್ತಾದರೂ ಘಟನೆಯ ಬಳಿಕ ಪೊಲೀಸರಿಗೆ ಲಭ್ಯವಾದ ಕೆಲವು ಪ್ರಮುಖ ವಿಡಿಯೋ ತುಣುಕುಗಳ ಆಧಾರದ ಮೇಲೆ ತನಿಖೆ ನಡೆಸಿ 5 ಜನರನ್ನು ಬಂಧಿಸಲಾಗಿದೆ. ಈಗ ಆರೋಪಿಗಳ ವಿರುದ್ಧ ಕೊಲೆ ಯತ್ನ ಹಾಗೂ SC/ST ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ದಿನಾಂಕ 26/5/2026 ಬೆಳಗ್ಗೆ ಸುಮಾರು 12:30 ಗಂಟೆ ಸಮಯದಲ್ಲಿ ತಡಸಿನಕೊಪ್ಪ ಅನ್ನುವಂಥ ಒಂದು ಏರಿಯಾ, ಇದು IIIT ಹತ್ತಿರದಲ್ಲಿದೆ. ನಮ್ಮ ಧಾರವಾಡ ನಗರದ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇರುವಂಥ ಒಂದು ಸ್ಥಳ. ಅಲ್ಲಿ ಒಂದು ಭೂಮಿ ರಿಲೇಟೆಡು ವಿವಾದ ಉಂಟಾಗಿ, ಗೊಂದಲ ಉಂಟಾಗಿ ಅಲ್ಲಿ ಸಂಘರ್ಷ ಆಗಿರುವಂಥ ಘಟನೆ ನಡೆದಿದೆ. ಅದರಲ್ಲಿ ನಾವು ಲ್ಯಾಂಡ್ ಖರೀದಿ ಮಾಡಿದ್ದೀವಿ ಮತ್ತು ನಾವು ಇದನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳಿಕೊಂಡು ಆ ಲ್ಯಾಂಡ್ಗೆ ಹೋದಂಥ ಸಂದರ್ಭದಲ್ಲಿ ಯಾರು ಆ ಲ್ಯಾಂಡ್ನ ಒಂದು ಪೊಸೆಷನಲ್ಲಿದ್ದರು ಅವರು ರೆಸಿಸ್ಟ್ ಮಾಡಿದ್ದಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಮತ್ತು ಅವರ ಕೆಲ ಸಂಬಂಧಿಕರನ್ನು ಅಲ್ಲಿ ಕರೆಸಿ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಹೋದಂಥ ವ್ಯಕ್ತಿಗಳು ತಮ್ಮಲ್ಲಿ ಇದ್ದಂತಹ ಒಂದು ಫೈರ್ ಆರ್ಮ್, ಒಂದು ಪಿಸ್ಟೋಲ್ ಮತ್ತು ಒಂದು ರಿವಾಲ್ವರ್ ಉಪಯೋಗಿಸಿ ಅದರಲ್ಲಿ ಫೈರ್ ಮಾಡಿರುವಂಥದ್ದು ಒಂದು ಘಟನೆ ನಡೆದಿದೆ. ಫಿರ್ಯಾದಿ ನೀಡಿದಂಥ ಸಂದರ್ಭದಲ್ಲಿ ಫಿರ್ಯಾದಿದಾರರು ಅಲ್ಲಿ 2 ಅಂಗರಕ್ಷಕರು ಬಂದಿದ್ದರು. ಆ ಅಂಗರಕ್ಷಕರ ಹತ್ರ ಇದ್ದಂತಹ ವೆಪನ್ ಏನಿತ್ತು ಆ ವೆಪನಲ್ಲಿ ಫೈರ್ ಆಗಿದೆ ಅಂತ ಫಿರ್ಯಾದಿ ಕೊಟ್ಟಿದ್ದರು. ನಾವು ಪ್ರಕರಣ ದಾಖಲು ಮಾಡ್ಕೊಂಡ ನಂತರ ಅಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವಿಠ್ಠಲ್ ಅನ್ನೋವಂಥ ಒಬ್ಬ ಅಲ್ಲೇ ಆ ಕುಟುಂಬಕ್ಕೆ ಸೇರಿದಂಥ ಒಬ್ಬ ಹುಡುಗನ ಕಾಲಿಗೆ ಗುಂಡು ಬಿದ್ದು ಗಾಯಗಳಾಗಿರುವಂಥದ್ದು ಮತ್ತು ಪೆಟ್ಟು ಬಿದ್ದಿರುವಂಥದ್ದು ಮತ್ತು ಫೈರ್ ಇಂಜುರಿ ಅಂದರೆ ಬುಲೆಟಿಂದ ಆಗಿರುವಂಥ ಒಂದು ಗಂಭೀರ ಗಾಯ ಅವನಿಗೆ ಆಗಿರುವಂಥದ್ದು ತಿಳಿದು ಬಂದ ಹಿನ್ನೆಲೆಯಲ್ಲಿ ನಾವೊಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆ ಅಂದರೆ ಆರ್ಮ್ಸ್ ಆ್ಯಕ್ಟಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೋತೀವಿ. ಒಟ್ಟು 5 ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ 5 ಜನರನ್ನು ನಾವು ಕೊಲೆ ಪ್ರಯತ್ನ, ಆರ್ಮ್ಸ್ ಆ್ಯಕ್ಟ್ ಮತ್ತು ಅಟ್ರಾಸಿಟಿ ಸೆಕ್ಷನ್ಸಲ್ಲಿ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ. ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ನಮಗೆ ಫಿರ್ಯಾದಲ್ಲಿ ಅಂಗರಕ್ಷಕರು ಅವರುಗಳು ಫೈರ್ ಮಾಡಿದ್ದಾರೆ ಅನ್ನುವಂಥದ್ದು ಫಿರ್ಯಾದಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ರು. ಆದರೆ ಘಟನೆ ನಡೆದು ಸ್ವಲ್ಪ ಹೊತ್ತಿಗೆ ಅಲ್ಲಿ ನಾವು ಸಾಕ್ಷ್ಯ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ನಮಗೆ ವಿಡಿಯೋಗಳು ಸಿಕ್ಕಿದ್ದಾವೆ. ಆ ವಿಡಿಯೋದಲ್ಲಿ 2 ಪ್ರಮುಖ ಆರೋಪಿಗಳು, ಒಬ್ಬ ಪ್ರವೀಣ್ ಸುತಾರ್ ಅಂತ, ಇನ್ನೊಬ್ಬ ಸುಂದರ್ ಪಾಲ್ ಅನ್ನೋವಂಥದ್ದು, ಈ 2 ವೆಪನ್ನಲ್ಲಿ ಫೈರ್ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಈ 2ರಲ್ಲಿ ಪ್ರವೀಣ್ ಸುತಾರ್ ಅನ್ನೋನ್ನ ಈಗಾಗಲೇ ನಾವು ವಶಕ್ಕೆ ತೊಗೊಂಡು ಅವನ ಹತ್ರ ಇದ್ದಂಥ ವೆಪನ್ನ ಕೂಡ ಸೀಸ್ ಮಾಡಿಕೊಂಡಿದ್ದೀವಿ. ಅದು ಅವನಿಗೆ ಸೇರಿದಂಥ ಒಂದು ವೆಪನ್ ಅನ್ನುವಂಥದ್ದು ತಿಳಿದು ಬಂದಿದೆ. ಇನ್ನೊಂದು ಈ ಸುಂದರ್ ಪಾಲ್ ಅನ್ನುವಂಥವನು ಏನು ಫೈರ್ ಮಾಡಿದ್ದಾನೆ ಅದು ಅವನ ಅಂಗರಕ್ಷಕನಾಗಿದ್ದಂಥ ಒಬ್ಬ ಇಂದರ್ ಪಾಲ್ ಅನ್ನುವಂಥ ವ್ಯಕ್ತಿಗೆ ಸೇರಿದಂತಹ ವೆಪನ್ನು. ಅದನ್ನು ಇವನು
ಕಿತ್ಕೊಂಡು ಫೈರ್ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ತನಿಖೆಯಲ್ಲಿ ಮತ್ತು ಲಭ್ಯ ವಿಡಿಯೋಗಳಲ್ಲಿ ಕಂಡುಬಂದಿದೆ. ಈ ಪ್ರಕರಣದಲ್ಲಿ ಈವರೆಗೆ ಒಟ್ಟು 5 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಪ್ರವೀಣ್ ಸುತಾರ್ ಅಂತ ಯಾರು ವೆಪನ್ನನ್ನು ಒಬ್ಬ ಫೈರ್ ಮಾಡ್ತಾನೆ, ಅವನು A1 ಆರೋಪಿ. ಅದೇ ರೀತಿಯಾಗಿ ಫಿಲೋಮಿನಾ ಅಂತ ಈತ ಸುಂದರ್ಪಾಲ್ ಅವರ ತಂದೆ ಮತ್ತು ನಿರಂತರವಾಗಿ ಫೋನಲ್ಲಿ ಇವರಿಗೆ ಗೈಡ್ ಮಾಡ್ತಿದ್ದ ಅನ್ನುವಂಥದ್ದು, ಮತ್ತು ಈ ಹಿಂದೆ ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ಸ್ಥಳಕ್ಕೆ ಕೂಡ ಭೇಟಿ ನೀಡಿ ಬೆದರಿಕೆ ಹಾಕಿದ್ದ ಅನ್ನುವಂಥದ್ದು. ಆಮೇಲೆ ಇಂದರ್ಪಾಲ್ ಸಿಂಗ್ ಅಂತ ಏನಿದ್ದಾನೆ, ಅವನು ಅಂಗರಕ್ಷಕ ಆಗಿದ್ದಂಥವನು, ಅವನು ವೆಪನ್ ತೊಗೊಂಡು ಸುಂದರ್ಪಾಲ್ ಅನ್ನೋನು ಫೈರ್ ಮಾಡಿರುವಂಥದ್ದು. ಬೆಂಜಮಿನ್ ಮತ್ತು ವಿಶಾಲ್ ಅಂತ ಒಟ್ಟು ಈವರೆಗೂ 5 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಈ ಒಂದು ಪ್ರಕರಣದಲ್ಲಿ ಭಾಳಷ್ಟು ಸಮಗ್ರ ತನಿಖೆ ಆಗುತ್ತೆ. ಇನ್ನು ಇತರೆ ಆರೋಪಿಗಳ ಪತ್ತೆಗೆ ನಮ್ಮ 5 ಪ್ರತ್ಯೇಕ ತಂಡಗಳು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾವೆ. ಆದಷ್ಟು ಬೇಗ ಈ ಕೃತ್ಯದಲ್ಲಿ ಭಾಗವಹಿಸಿರುವಂಥ ಇತರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಮತ್ತು ಈ ಒಂದು ಘಟನೆ ಫೈರ್ ಆರ್ಮ್ಸ್ ಯೂಸ್ ಮಾಡಿರುವಂಥದ್ದು ಅತ್ಯಂತ ಗಂಭೀರ ಪ್ರಕರಣ. ಇದರಲ್ಲಿ ಒಂದು ಸಮಗ್ರ ತನಿಖೆ ಆಗುತ್ತೆ. ಆಮೇಲೆ ಈ ರೀತಿ ಒಂದೊಂದು ಮೇಲೆ ಹಿಂದೆ ಪ್ರೀವಿಯಸ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಕೇಸ್ಗಳಿರುವಂಥದ್ದು ನನಗೂ ಕೂಡ ಮಾಹಿತಿ ಇದೆ.